ಸೊ ಎಚ್ ಕೆ ಪಾಟೀಲ್ ಅವರು ಹೇಳಿರೋ ಪ್ರಕಾರವಾಗಿ ನಾಳಿನ ಜಂಟಿ ಅಧಿವೇಶನಕ್ಕೆ ನಾನು ಬರೋದಿಲ್ಲ ಅಂತ ರಾಜ್ಯಪಾಲರು ಹೇಳಲಿಲ್ಲ. ಬರ್ತೀನಿ, ಅಲ್ಲಿರೋದನ್ನ ಓದ್ತೀನಿ ಅನ್ನುವಂಥದ್ದು ನಿಖರವಾಗಿ ಅವ್ರು ಹೇಳಲಿಲ್ಲ. ಗೊಂದಲ ಇದೆ. ಸೊ ಈಗ ಸರ್ಕಾರದ ಮುಂದಿರುವಂತ ಆಯ್ಕೆಗಳೇನು? ನಿನ್ನೆ ಸ್ಟಾಲಿನ್ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಂವಿಧಾನದ 176ನೇ ವಿಧಿಯನ್ನ ಮುಂದಿಟ್ಟು ಸರ್ಕಾರ ವಾದಕ್ಕೆ ಇಳಿಬಹುದು. ಗವರ್ನರ್ಗೆ ವೈಯಕ್ತಿಕ ಅಭಿಪ್ರಾಯ ಹೇಳುವ ಅವಕಾಶ ಇಲ್ಲ. ಕಡ್ಡಾಯವಾಗಿ ಭಾಷಣ ಓದಲೇಬೇಕು ಅಂತ ವಾದವನ್ನ ಇಡಬಹುದು. ಇದಕ್ಕೂ ಒಪ್ಪದೇ ಇದ್ದಲ್ಲಿ ರಾಜ್ಯಪಾಲರ ಮನವೊಲಿಕೆಗೆ ಮತ್ತೊಂದು ಹಂತದಲ್ಲಿ ಪ್ರಯತ್ನ ಆಗ್ಬಹುದು. ಗವರ್ನರ್ ಒಪ್ಪದೇ ಹೋದಲ್ಲಿ ತುರ್ತು ಸಚಿವ ಸಂಪುಟ ಸಭೆ ಕರೆದು ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಒಂದು ನಿರ್ಣಯಕ್ಕೆ ಅವಕಾಶ ಇದೆ. ಗವರ್ನರ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಕೇಂದ್ರಕ್ಕೆ ಇವರು ನಿರ್ಣಯವನ್ನ ಸಲ್ಲಿಸಬಹುದು. ಸೊ ರಾಜ್ಯಪಾಲರ ನಡೆ ವಿರೋಧಿಸಿ ರಾಷ್ಟ್ರಪತಿಗಳಿಗೆ ದೂರು ಕೊಡೋ ಸಾಧ್ಯತೆ ಇದೆ. ಗವರ್ನರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ನಡೆಸೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಇದೇ ರೀತಿಯಾದಂತಹ ಪ್ರಯತ್ನವನ್ನ ತಮಿಳುನಾಡು ಸರ್ಕಾರ ಮಾಡ್ಕೊಂಡ್ ಬಂದಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಕೇರಳದಲ್ಲಿ 2021ರಲ್ಲಿ ರಾಜ್ಯಪಾಲರಾಗಿ ಅಧಿಕಾರ ಸ್ವೀಕರಿಸಿರುವಂತಹ ರವಿ ಅವರು 4ನೇ ಬಾರಿ, ನಿನ್ನೆನೂ ಸೇರಿದಂಗೆ 4ನೇ ಬಾರಿ ಹೀಗೆ ಅವರು ಅಧಿವೇಶನದಿಂದ ಹೊರಹೋಗಿರೋದು. ಕೇರಳ ಕೂಡ ಈ ತರದ ಎಲ್ಲ ಪ್ರಯತ್ನಗಳನ್ನ ಮಾಡಿದೆ. ಎಂಡ್ ಆಫ್ ದ ಡೇ ರಿಸಲ್ಟ್ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಅಷ್ಟೇ ಇಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರದ ಮುಂದೆ ಇರುವಂತ ಅವಕಾಶಗಳೇನು ಅನ್ನೋದು ಇಲ್ಲಿ ಪ್ರಶ್ನೆ. ಈಗ ವಿಷಯ ಏನು ಅಂತ ಅಂದ್ರೆ, ಇದು ಕಾನೂನಾತ್ಮಕವಾಗಿ ಇದನ್ನ ಎದುರಿಸುವಂತ ನಿಟ್ಟಿನಲ್ಲಿ, ಫೇಸ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳೇನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸೊ ಅದ್ರ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಲಕ್ಷ್ಮೀ ಅಯ್ಯರ್ ಅವರು ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ಅಯ್ಯಂಗಾರ್ ಅವರು. ಸೊ ಲಕ್ಷ್ಮೀ ಅಯ್ಯಂಗಾರ್ ಅವರೇ, ಬಹುಶಃ ನಿಮ್ಗೆ ಈ ವಿಷಯ ತಿಳಿದಿರ್ಬೋದು, ಏನೇನ್ ಗೊಂದಲ ಆಗ್ತಾ ಇದೆ ಅನ್ನುವ ವಿಚಾರವಾಗಿ. ಎಚ್ ಕೆ ಪಾಟೀಲ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜ್ಯಪಾಲರು ಬರಲ್ಲ ಅಂತ ಏನ್ ಹೇಳಲಿಲ್ಲ, ಹಾಗಂತ ನಾವು ಕೊಟ್ಟಿರುವಂತದನ್ನ ಓದ್ತೀವಿ ಅನ್ನುವಂಥದ್ದನ್ನು ಅವ್ರು ನಿಖರವಾಗಿ ಹೇಳಲಿಲ್ಲ. ನಾಳೆ ತನಕ ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಏನಿರೋದು ಸರ್ಕಾರದ ಮುಂದೆ ಆಯ್ಕೆಗಳು ಅಂತ ಬಂದಾಗ? ನೋಡಿ, ಈಗ ಆರ್ಟಿಕಲ್ 126 ನೋಡಿದ್ರೆ ಗವರ್ಮೆಂಟ್ ಲೆಜಿಸ್ಲೇಟಿವ್ ಇದು ಅಜೆಂಡಾ ಏನು ಅಂತ ಅವರು ಭಾಷಣ ಕೊಡಬೇಕು. ಈಗ ವೆದರ್ ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಪೀಚ್ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ವಿಚ್ ಇಸ್ ವಾಟ್ ಹಿ ಹ್ಯಾಸ್ ಟು ರೀಡ್, ಆರ್ ವೆದರ್ ಹಿ ಕ್ಯಾನ್ ಹ್ಯಾವ್ ಹಿಸ್ ಓನ್, ಅದು ಬೇರೆ ಸ್ಟೇಟ್ಸ್ ಅಲ್ಲಿ ಡಿಸ್ಪ್ಯೂಟ್ ಇರೋದು ಬಿಟ್ಬಿಡಿ. ಇಲ್ಲಿ ಪ್ರಾವಿಷನ್ ಇದೆಯೋ ಇಲ್ವೋ ಅದನ್ನೇ ನೋಡ್ಬೇಕು ನಾವು. ವೆದರ್ ಇಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಪ್ರೊವೈಡ್ಸ್ ಫಾರ್ ದ ಸ್ಟೇಟ್ ಕ್ಯಾಬಿನೆಟ್ ಟು ಹ್ಯಾವ್ ದೇರ್ ಓನ್ ಸ್ಪೀಚ್ ಅಪ್ರೂವ್ಡ್ ವಿಚ್ ಇಸ್ ವಾಟ್ ದ ಗವರ್ನರ್ ಹ್ಯಾಸ್ ಟು ರೀಡ್ ಅಂತ ಆ ತರ ಏನ್ ಪ್ರಾವಿಷನ್ಸ್ ಇಲ್ಲ. ಈಗ ರೂಲ್ಸ್ ಆಫ್ ಪ್ರೊಸೀಜರ್ ಫಾರ್ ಕಾಂಡಕ್ಟ್ ಆಫ್ ಬಿಸಿನೆಸ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಒಂದಿದೆ. ಅದರಲ್ಲಿ ಚಾಪ್ಟರ್ 5 ಅಲ್ಲೂ ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ ಇದೆ. ಅಲೋಕೇಶನ್ ಆಫ್ ಟೈಮ್ ಇದೆ. ಕ್ಲಾಸಸ್ ವೇರ್ ಟ್ರಾನ್ಸಾಕ್ಷನ್, ಡೇ ಆಫ್ ಅಡ್ರೆಸ್, ಸ್ಪೀಕರ್ದು ಕನ್ಸಲ್ಟೇಷನ್ ವಿತ್ ಆಪೋಸಿಷನ್ ಎಲ್ಲ ಇದೆ. That is also in terms of Article 176. Yellow, there is no provision which says that governor has to mandatory read. ಕರೆಕ್ಟ್ ಮೇಡಮ್ ಸಾರಿ, ನಿಮ್ನ ಇಂಟರಪ್ಟ್ ಮಾಡಿದೆ ನಾನು. ನನಗೆ 1 ನಿಮಿಷ ಟೈಮ್ ಕೊಡಿ. ಯಾಕಂದ್ರೆ ಅಲ್ಲಿ ರಾಜಭವನದಿಂದನೂ ಕೂಡ ಅಲ್ಲಿ ಕೆಲವು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಅದನ್ನ ಜೊತೆಗೆ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಪ್ರಮೋದ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಈಗ ಹೋದಂತ ನಿಯೋಗದ ಕೆಲ ಸದಸ್ಯರುಗಳು ಕೂಡ ಇದ್ದಂಗಿದ್ದಾರೆ. ಓವರ್ ಟು ಯು ಪ್ರಮೋದ್. ರೈಟ್ ಮಲ್ತೇಶ್, ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಂತ ಪೊನ್ನಣ್ಣವರಿದೆ. ಪೊನ್ನಣ್ಣವರೀಗ ಒಳಗಡೆ ಸಭೆಯಲ್ಲಿ ಏನಾಯ್ತು, ಈಗ ರಾಜ್ಯಪಾಲರು ಬರ್ತಾರೆ ಬರಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ, ಏನಾಗ್ತಿದೆ ಅಂತ. ಈ ಒಂದು ವಿಚಾರದಲ್ಲಿ ನಿಮ್ಮ ಮತ್ತು ರಾಜ್ಯಪಾಲರ ಒಂದು ಸಭೆಯಲ್ಲಿ ಏನಾಯ್ತು, ಯಾವ ವಿಚಾರ ಚರ್ಚೆ ಆಗಿದೆ ಸರ್? ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡುವಂಥ ಭಾಷಣದ ಸಂಬಂಧ ಕೆಲವು ಆ ಭಾಷಣದಲ್ಲಿರುವಂಥ ಅಂಶಗಳು, ಅದನ್ನು ಅವರ ಆಕ್ಷೇಪಣೆಗಳು ಅನ್ನು ವ್ಯಕ್ತಪಡಿಸಿದರು. ಮತ್ತು ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಹೇಳುವಂಥದ್ದನ್ನು ಕೂಡ ಅವರು ಹೇಳಿದರು. ಆದರೆ ನಾವು ಚರ್ಚೆ ಮಾಡಿ ಮಾನ್ಯ ಕಾನೂನು ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಆ ತಿದ್ದುಪಡಿಗಳ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತರುವಂಥದ್ದು ಕೂಡ ಸೂಕ್ತ ಅಂಥೇಳಿ ಅವರ ಸಮ್ಮತಿಯನ್ನು ತಗೊಂಡು ಇವತ್ತು ನಾನು ಮಾನ್ಯ ಕಾನೂನು ಸಚಿವರು ಮಾನ್ಯ ಅಡ್ವೊಕೇಟ್ ಜನರಲ್ ಅವ್ರನ್ನ ಭೇಟಿಯಾಗಿ ಸಂವಿಧಾನದ ಅಡಿಯಲ್ಲಿ ಅನುಚ್ಛೇದ 176, 163 ಅಡಿಯಲ್ಲಿ ಜಂಟಿ ಅಧಿವೇಶನದ ಭಾಷಣ ಏನಿದೆ ಅದು ರಾಜ್ಯಪಾಲರ ಸ್ವಂತ ಭಾಷಣ ಅಲ್ಲ,
ಅದು ಸರ್ಕಾರದ ನೀತಿಗಳು, ಸರ್ಕಾರದ ನಿಲುವುಗಳು ಮತ್ತು ಸರ್ಕಾರದ ಏನು ಮುಂದಿನ ನಡೆ ಇದೆ ಇದನ್ನು ಸದನಕ್ಕೆ ತಿಳಿಸುವಂಥದ್ದಾಗಿರ್ತದೆ. ಅದರಿಂದ ನೀವು ಈ ಭಾಷಣವನ್ನು, ನಿಮ್ಮ ಭಾಷಣ ಅಲ್ಲ, ಇದು ಸರ್ಕಾರದ ಭಾಷಣ. ನಾವು ಏನು ಭಾಷಣವನ್ನು ನಮಗೆ ಕೊಟ್ಟಿರ್ತೀವಿ ಆ ಭಾಷಣದಂತೆ ತಾವು ಮಾಡಬೇಕು ಅಂತ ಅವರಲ್ಲಿ ನಾವು ಮನವರಿಕೆ. ಬರ್ತೀನಿ ಅಂತ ಹೇಳಿದಾರೋ ಬರಲ್ಲ ಅಂತೇಳಿ ಏನು ಯಾವ ವಿಚಾರ ಹೇಳಿದ್ದಾರೆ? ಅವ್ರು ಅದರ ಬಗ್ಗೆ ಏನು ಇನ್ನೂ ನಮಗೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಅವರು ಅದ್ರ ಇಷ್ಟನೇ ಹೇಳ್ತಾ ಇದ್ದಾರೆ. ಕೆಲವು ಆಕ್ಷೇಪಣೆ ನನಗಿದೆ ಅದನ್ನು ಸರಿಪಡಿಸಿ ಅಂತ. ಅದನ್ನು ಕೆಲವು ಯಾವ್ದಾರೆ ಭಾಷೆಯ ಬಳಕೆಯಲ್ಲಿ ಏನು ಸರ್, ಯಾವ ವಿಚಾರಕ್ಕೆ ಆಕ್ಷೇಪಣೆ ಇದೆ? ನರೇಗಾ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರುವಂಥದ್ದನ್ನು ನಾವು ಕೂಡ ಕೆಲವು ಭಾಷೆ ಬಳಕೆಯಲ್ಲಿರ್ಬೋದು, ಕೆಲವು ಅಂಶಗಳನ್ನು ಬೇಕಾದ್ರೆ ಸರಿಪಡಿಸೋಣ. ಯಾಕಂದರೆ ಗವರ್ನರ್ ಓದಬೇಕಾಗಿರುತ್ತದೆ, ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳುವಂಥದ್ದನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ. ಆದರೆ ಅವರು ಕೆಲವು ವಿಚಾರಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದರ ನಿರ್ಧಾರಗಳನ್ನು ಕಾನೂನು ಸಚಿವರು ಆಗಲಿ ನಾವಾಗಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಪ್ರಸ್ತಾಪ ಸರ್? ಯಾಕಂದ್ರೆ ಜನಕ್ಕೆ ಕ್ಲಾರಿಟಿ ಕೊಡೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೊಂದೇ ಚರ್ಚೆ ಮಾಡಬೇಕು ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ನಂತರ ಮತ್ತೆ ಅವರಿಗೆ ತಿಳಿಸ್ತೀವಿ. ಸರ್, ಇದ್ರ ಜೊತೆಗೆ ಸರ್ಕಾರದ ಮುಂದೆ ಇರುವಂಥ ಆಯ್ಕೆಗಳೇನು ಸರ್, ಯಾವ ಥರ ಅಂತ? ಅಲ್ಲ ಸರ್, ಸರ್ಕಾರದ ಮುಂದೆ ಇರುವಂಥ ಆಯ್ಕೆಗಳೇನು ಸರ್? ಮಾತಾಡಲ್ಲ. ರಾಜ್ಯಪಾಲರಿಗೆ ಈಗಾಗಲೇ ಸರ್ಕಾರ ಅಂದರೆ ಸಂಪುಟ ಸಭೆ ತಯಾರು ಮಾಡಿರುವಂಥ ಭಾಷಣವನ್ನು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅವರ ಭಾಷಣವನ್ನು ಜಂಟಿ ಅಧಿವೇಶನದಲ್ಲಿ ಓದಬೇಕು ಅಂತ ಹೇಳುವಂಥ ಸಾಂವಿಧಾನಿಕವಾದಂಥ ನಿರೀಕ್ಷೆ ಏನಿದೆ ಅದನ್ನು ಈಗಾಗಲೇ ಸರ್ಕಾರ ವ್ಯಕ್ತಪಡಿಸಿರುತ್ತದೆ. ಮಾನ್ಯ ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂಥೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ, ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸೋಕ್ಕೆ ತಯಾರಾಗಿದ್ವಿ. ಆದರೆ ಸರ್ಕಾರದ ಆಶಯಗಳು ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ಅದು ಸಂವಿಧಾನಿಕವಾಗಿ ಕೂಡ ಇರೋದಿಲ್ಲ ಅಂತ ಅದನ್ನು ಅವರಿಗೆ ತಿಳಿಸಿದ್ದೀವಿ. ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಅವ್ರು ಬರ್ದೇ ಇದ್ರೆ ಏನಾಗುತ್ತೆ ಸರ್? ಈಗ ಅವ್ರು ಬರ್ದೇ ಇದ್ರೆ ನಂತರ ಈ ನಿರ್ಧಾರಗಳು ನಿಲುವುಗಳು ಏನಿದೆ ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಯೇ ತಗೋಬೇಕು. ಅದರಿಂದ ಮುಖ್ಯಮಂತ್ರಿಗಳನ್ನು ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವೆಲ್ಲ ಕೂಡ ಭೇಟಿ ಮಾಡಿ ಅವ್ರೇನು ನಾವು ಚರ್ಚೆಯಿಂದ ಹೊರಬರ್ತದೆ ಅದನ್ನು ಮಾನ್ಯ ರಾಜ್ಯಪಾಲರಿಗೆ ತಿಳಿಸುವಂತ ಕೆಲಸವನ್ನು. ರಾಜ್ಯಪಾಲರು ಬರಲಿಲ್ಲ ಅಂದ್ರೆ, ರಾಜ್ಯಪಾಲರು ಬಂದಿಲ್ಲ ಅಂದ್ರೆ ಸರ್ಕಾರದ ಮುಂದೆ ರಾಜ್ಯಪಾಲರು ಬರದೇ ಇರುವಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಇನ್ನೂ ಉಳಿದಿದೆ, ಇನ್ನೂ ಜೀವಂತವಾಗಿದೆ. ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 176ನಲ್ಲಿ ದ ಗವರ್ನರ್ ಶಾಲ್ ಅಡ್ರೆಸ್ ದ ಜಾಯಿಂಟ್ ಸೆಷನ್ ಆಫ್ ಲೆಜಿಸ್ಲೇಚರ್ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿದೆ. ಆ ರೀತಿಯಾದಂಥ ನಿರ್ದೇಶನವನ್ನು ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಆಗಿದೆ ಅನ್ಸುತ್ತಾ ಸರ್? ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಬಿಕ್ಕಟ್ಟು ಆಗಿದ್ಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ, ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ನಡ್ಕೊಳ್ತಾರೆ. ರಾಜ್ಯಪಾಲರು ಬಂದಿಲ್ಲ ಅಂದ್ರೆ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ಯಾಕಂದ್ರೆ ಆ ಒಂದು ಆಯ್ಕೆನೂ ಇದೆಯಾ? ಈಗಾಗಲೇ ನಾನು ಹೇಳಿದಾಗೆ ಯಾವತ್ತೂ ಕೂಡ ಈ ದೇಶದ 77-78 ವರ್ಷದ ಸ್ವತಂತ್ರವಾಗಿರುವಂಥ ಇತಿಹಾಸದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಅವರೇ ಕರೆದು ಬರದೇ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದು ಆಗುವೂ ಇಲ್ಲ, ಅದು ಆಗೋದೂ ಇಲ್ಲ. ಅಂದರೆ ಕೆಲವು ವಿಚಾರಗಳನ್ನು ನಾವು ಮಾತಾಡಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅವರು ಹೇಳುವಂಥದ್ದನ್ನು ಒಪ್ಪಿ ಸ್ವಲ್ಪ ಬದಲಾವಣೆಗಳು ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋದನ್ನು ಅವ್ರಿಗೆ ತಿಳಿಸಿದ್ದೇವೆ. ಕಾನೂನು ಹೋರಾಟ ಮಾಡ್ತೀರಾ? ಅಲ್ಲ, ಈಗ ಸಂವಿಧಾನದಲ್ಲಿ 176 ಶಾಲ್ ಅಂದಾಗ ಬರದೇ ಇರೋಕ್ಕಾಗುತ್ತಾ? ಬರದೇ ಇರೋಂಥ ಪ್ರಶ್ನೆ ನಾವು ಹೇಳೋಕ್ಕಾಗುತ್ತಾ? ಈಗ ಒಬ್ಬರು ರಾಜ್ಯಪಾಲರು ಅಂದರೆ ಇಟ್ ಇಸ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅವ್ರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ ಖಂಡಿತವಾಗಿ ಬರಲಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಬರಲಿಲ್ಲ ಅಂತ ಹೇಳುವಂಥದ್ದು ನಾವು ಹೇಳೋಕ್ಕಾಗೋದಿಲ್ಲ. ಬರಲೇಬೇಕು ಅವರು. ಸರ್, ಒಂದು ವೇಳೆ ಸರ್ಕಾರದ ಭಾಷಣ ಓದದೆ ಸ್ಕಿಪ್ ಮಾಡಿದ್ರೆ ಮುಂದೆ ನಿಮ್ಮ ಒಂದು ಹೋರಾಟ ಏನು? ಮುಂದೆ ಈಗ ಇದು ನೋಡಿ, ಭಾಷಣವನ್ನು ಸ್ಕಿಪ್ ಮಾಡುವಂಥದ್ದು ಹಲವಾರು
ಸಂದರ್ಭಗಳು ಆಗಿದೆ. ಭಾಷಣವನ್ನು ಅರ್ಧಕ್ಕೆ ಓದಿ ಹೋಗಿರುವಂಥದ್ದಾಗಿದೆ, 2 ನಿಮಿಷ ಓದಿ ಹೋಗಿರುವಂಥದ್ದಾಗಿದೆ. ನಿನ್ನೆ ತಮಿಳುನಾಡಲ್ಲಿ ನೋಡಿರುವಂಥದ್ದು ಒಂದು ರೀತಿಯಾದ ನೇರವಾದಂಥ ನಿರ್ದೇಶನ ಇದೆ. ಅದರಿಂದ ಕೇರಳನಲ್ಲೂ ಆಗಿದೆ. ಅದರಿಂದ ರಾಜ್ಯಪಾಲರು ಓದದೇ ಇರುವಂಥದ್ದೇನು ಹೊಸದನೆಲ್ಲ ಆಗಿರುವಂಥದ್ದಿದೆ. ಆದರೆ ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಅದನ್ನು ಕೂಡ ಅವ್ರು ಮಾಡೋದಿಲ್ಲ. ಸರ್ಕಾರದ ನಿಲುವುಗಳು, ನೀತಿಗಳು, ಆಶಯಗಳನ್ನು ಅವರು ಪೂರ್ಣವಾಗಿ ಓದಿ ಸದನವನ್ನ ನಡೀಲಿಕ್ಕೆ ಬಿಡ್ತಾರೆ. ಸರ್ ಓದಿಲ್ಲ ಅಂದ್ರೆ ಒಂದ್ ವೇಳೆ ಏನಿದೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆ ಅದು ರಿಪೀಲ್ ಆಗಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ರು. ರಿಪೀಲ್ ಆಗಿದೆ ಅಂತ ನಾವು ಸೆಕ್ಷನ್ 37 ನಾವು ಓದಿ ತೋರಿಸಿದ್ವಿ. ಅದರಿಂದ ಕೆಲವಂತ ತಾಂತ್ರಿಕವಾದಂಥ ಅಂಶಗಳಿದೆ, ಅದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದೀವಿ. ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ರಾಜ್ಯಪಾಲರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ ಇತಿಹಾಸ ಇಲ್ಲ. ಇದು ಯಾಕೆ ರಾಜ್ಯಪಾಲರಿಗೆ ಏನು ಭಾಷಣವನ್ನ ಕೊಡೋದಕ್ಕೆ ಇಲ್ಲ ಭಾಷಣವನ್ನ ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವ್ದಾರಂಥ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡಬೇಕಾದ್ರೆ ನಾವು ತಯಾರಿರ್ತೀವಿ. ಮತ್ತು ಯಾವುದಾರೆ ಭಾಷಣದಲ್ಲಿ ನಮ್ಮ ರಾಜ್ಯಪಾಲರ ವಿರುದ್ಧವನ್ನೇ ಹೇಳಿದರೆ ಆ ಥರ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನ ಅಂಥದ್ದು ಯಾವುದೂ ಇಲ್ಲ. ಮನ್ರೇಗಾ ಆ್ಯಕ್ಟನ್ನು ರಿಪೀಲ್ ಮಾಡಿಲ್ಲ ಅಂತ ಹೇಳಿದ್ರು, ಅವರು ರಿಪೀಲ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ತೋರಿಸ್ಕೊಟ್ಟಿದ್ದೀವಿ ಅವರಿಗೆ. ಅದರಿಂದ ಬಹುಶಃ ಅವರಿನ್ನ ಚರ್ಚೆ ಮಾಡಿ ಅವರು ಕೂಡ ಕಾನೂನು ಸಲಹೆ ಪಡೆದು ಒಳ್ಳೆ ನಿರ್ಧಾರಕ್ಕೆ ಬದಲಾವಣೆ ಆಗಬೇಕು ಅಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಸರ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಅಂತಿಮವಾಗಿ ಇಲ್ಲಿ ಬಂದಿರುತ್ತೆ. ಈಗ ಏನಾದ್ರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆಯಾ ಸರ್? ಇಲ್ಲ ಕ್ಯಾಬಿನೆಟ್ ನಿಲುವು ಸ್ಪಷ್ಟ. ಕ್ಯಾಬಿನೆಟ್ ಸಿದ್ಧಪಡಿಸಿರುವಂಥ ಭಾಷಣವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಮಾಡುವಂಥ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಬದಲಾವಣೆಗಳನ್ನು ರಾಜ್ಯಪಾಲರು ಹೇಳಿದ್ದಾರೆ. ಆ ಬದಲಾವಣೆಗೆ ನಾವು ಒಪ್ಪಿಗೆ ಇಲ್ಲ ಅಂತೇಳಿ ನಾವು ಸೂಚಿಸೋದಕ್ಕೋಸ್ಕರ ಬಂದಿದ್ವಿ. ಅದನ್ನು ಚರ್ಚೆ ಒಂದ್ ವೇಳೆ ರಾಜ್ಯಪಾಲರು ಅವ್ರದೇ ಆದಂತ ಭಾಷಣವನ್ನ ಹೋದ್ರೆ ಆಗ ಯಾವ ವಿಚಾರದ ಮೇಲೆ ಚರ್ಚೆ ಮಾಡಬೇಕಾಗುತ್ತೆ? ಸರ್ಕಾರದ ಮುಂದೆ ಇರುವಂತ ಆಯ್ಕೆ ಏನು? ಅವ್ರದೇ ಆದಂತ ಭಾಷಣ ಪ್ರತಿನ ತಂದು ಹೋದ್ರೆ ಅವಾಗ ಏನಾಗುತ್ತೆ? ರಾಜ್ಯಪಾಲರಿಗೆ ಸ್ವಂತವಾದಂಥ ಡಿಸ್ಕ್ರಿಷನ್ ಇಲ್ಲ ಈ ವಿಚಾರದಲ್ಲಿ. ಅವರು ಸಾಂವಿಧಾನಿಕವಾಗಿ ಸಂಪುಟ ಸಭೆ ಏನು ಹೇಳ್ತದೆ ಅದನ್ನೇ ಮಾಡಬೇಕು. ಅವರೇ ಭಾಷಣ ಓದಂಗಿದೆ ಅಂದ್ರೆ ಸಂಪುಟ ಯಾಕಿದೆ? ಬಟ್ ಸಂಪುಟ ಕೇವಲ ಅಡ್ವೈಸರಿ ಅಲ್ವಾ ಸರ್? ಈಗ ಅವರು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈಟ್ ಮಾಲ್ತೇಶ್, ಇದಿಷ್ಟು ಕಂಡು ಬರ್ತಾ ಇರುವಂತ ಒಂದು ಮಾತು, ಒಂದೊಂದು ಸತ್ಯ, ಟಿವಿನ ಲೀಡ್ಸ್ ರೆಸ್ಟ್ ವಿಲ್ ಫಾಲೋ. ಇದು ಒಂದು ಉದಾಹರಣೆ ಅಷ್ಟೇ. ಇದ್ರ ಜೊತೆಗೆ ಈಗಾಗಲೇ ಆಡಿರುವಂತಹ ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವರೆಲ್ಲ ವಿವರವನ್ನ ಕೊಡ್ತಾ ಹೋದ್ರು. ಮಾಲ್ತೇಶ್, ಓಕೆ, ಬಹುಶಃ